ನಮಸ್ತೆ ಸ್ನೇಹಿತರೆ, ಕಥಾಪಯಣ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಿಶ್ವದ ಅತಿ ಎತ್ತರದ ಪ್ರತಿಮೆಗಳ ಬಗ್ಗೆ ತಿಳಿಸುತ್ತೇನೆ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕಥಾಪಯಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ವಿಶ್ವದ ಅತಿ ಎತ್ತರದ ಪ್ರತಿಮೆಗಳಲ್ಲಿ ಒಂದಾದ ಏಕತೆಯ ಪ್ರತಿಮೆ ಇದು ವಿಶ್ವದ ಎತ್ತರದ ಪ್ರತಿಮೆಗಳಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ಇದು ನಮ್ಮ ಭಾರತದ ಪ್ರತಿಮೆ ಅಂತ ಹೇಳಲು ನಮಗೆ ಹೆಮ್ಮೆಯಾಗುತ್ತದೆ. ಏಕತೆಯ ಪ್ರತಿಮೆ 2018ರಲ್ಲಿ ಪೂರ್ಣಗೊಂಡ ಏಕತೆಯ ಪ್ರತಿಮೆಯು ಸರ್ದಾರ್ ವಲ್ಲಭಾಯಿ ಪಟೇಲ್ ರವರನ್ನು ಪ್ರತಿನಿಧಿಸುತ್ತದೆ. ಈ ಪ್ರತಿಮೆಯ ಎತ್ತರ 187 ಮೀಟರ್ ಅಂದರೆ 597 ಅಡಿ, 240 ಮೀಟರ್ ಬೇಸ್ ಅಂದರೆ 790 ಅಡಿ ಇದೆ. ಈ ಪ್ರತಿಮೆಯನ್ನು ಭಾರತದ ಗುಜರಾತ್ನಲ್ಲಿ ಕಾಣಬಹುದು. ಭಾರತೀಯ ರಾಜಕಾರಣಿ ಮತ್ತು ಸ್ವಾತಂತ್ರ್ಯ ಸುಧಾರಕ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನು ಚಿತ್ರಿಸುವ ಏಕತೆಯ ಪ್ರತಿಮೆ ಈಗ ವಿಶ್ವದ ಅತಿ ಎತ್ತರದಲ್ಲಿದೆ. ಕೆವಾಡಿಯಾ ನೆರೆಹೊರೆಯದಲ್ಲಿರುವ ಸರ್ದಾರ್ ಸರೋವರ ಅಣೆಕಟ್ಟಿನ ಬಳಿ ನದಿ ದ್ವೀಪದಲ್ಲಿ ನೆಲೆಗೊಂಡಿರುವ ಪ್ರತಿಮೆಯನ್ನು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಅಕ್ಟೋಬರ್ 31, 2018ರಂದು ಶ್ರೀ ಪಟೇಲ್ ರವರ 143ನೇ ಜನ್ಮದಿನದಂದು ಅನಾವರಣಗೊಳಿಸಿದರು. ಸ್ಟಿಂಗ್ ಟೆಂಪಲ್ ಬುದ್ಧ ಇದು ವಿಶ್ವದ 2ನೇ ಅತಿ ದೊಡ್ಡ ಪ್ರತಿಮೆಯಾಗಿದೆ. ಇದು 2008ರಲ್ಲಿ ಪೂರ್ಣಗೊಂಡಿತ್ತು ಮತ್ತು ಚೀನಾದ ಹೆನಾನ್ನಲ್ಲಿದೆ. ಈ ಪ್ರತಿಮೆಯ ಎತ್ತರವು 128 ಮೀಟರ್ ಅಂದರೆ 420 ಅಡಿ, ಇದರ ತಳವು 208 ಮೀಟರ್ ಅಂದರೆ 682 ಅಡಿ ಇದೆ. ಸ್ಟಿಂಗ್ ಟೆಂಪಲ್ ಬುದ್ಧ ವಿಶ್ವದ 2ನೇ ಅತಿ ಎತ್ತರದ ಪ್ರತಿಮೆ. ವೈರೋಕಾನ ಬುದ್ಧನ ಭವ್ಯವಾದ ಪ್ರತಿಮೆಯಾಗಿದೆ. ಇದು ಕಮಲದ ಆಕಾರದ ಆಸನದ ಮಧ್ಯದಲ್ಲಿ ರೂಪುಗೊಂಡಿದೆ. ಫೆಡುಷನ್ ರಮಣೀಯ ಪ್ರದೇಶದಲ್ಲಿ ನೆಲೆಗೊಂಡಿರುವ ಈ ಪ್ರತಿಮೆಯ ಕಟ್ಟಡವು 1997ರಲ್ಲಿ ಪ್ರಾರಂಭವಾಯಿತು ಮತ್ತು 2008ರಲ್ಲಿ ಪೂರ್ಣಗೊಂಡಿತ್ತು. ಈ ಪ್ರತಿಮೆಯ ಯೋಜನೆಯ ಒಟ್ಟು ವೆಚ್ಚವನ್ನು 55 ಮಿಲಿಯನ್ ಎಂದು ನಿರೀಕ್ಷಿಸಲಾಗಿದೆ. ಲೇಕ್ಯೂನ್ ಸೆಕ್ಯ ಇದು ಬುದ್ಧನ ಪ್ರತಿಮೆಯನ್ನು 2008ರಲ್ಲಿ ಮಯಾನ್ಮಾರ್ ಸಾಯಯಿಂಗ್ ವಿಭಾಗದಲ್ಲಿ ನಿರ್ಮಿಸಲಾಗಿತ್ತು. ಇದರ ಎತ್ತರ 116 ಮೀಟರ್ ಅಂದರೆ 381 ಅಡಿ, ಇದರ ಅಡಿಪಾಯ 129.2 ಮೀಟರ್ ಅಂದರೆ 424 ಅಡಿ ಇದೆ. ಇದನ್ನು 13.5 ಮೀಟರ್ ಎತ್ತರದ ಸಿಂಹಾಸನದ ಮೇಲೆ ನಿಂತಿರುವ ಲೇಕ್ಯೂನ್ ಸೆಕ್ಯ ವಿಶ್ವದ ಅತಿ ಎತ್ತರದ ಶಿಲ್ಪಗಳಲ್ಲಿ ಒಂದಾಗಿದೆ. ಇದು ಭವ್ಯವಾದ ಗೋಲ್ಡನ್ ಗೌತಮನ ಬುದ್ಧನ ನಿರ್ಮಾಣವಾಗಿದೆ. ಈ ಪ್ರತಿಮೆಯ ನಿರ್ಮಾಣವು 1996ರಲ್ಲಿ ಪ್ರಾರಂಭವಾಯಿತು ಮತ್ತು 12 ವರ್ಷಗಳ ಕಾಲ ನಡೆಯಿತು. ಫೆಬ್ರವರಿ 2008ರಲ್ಲಿ ಸ್ಮಾರಕವನ್ನು ಸಾರ್ವಜನಿಕರಿಗೆ ಪ್ರದರ್ಶಿಸಲಾಯಿತು. ನಂಬಿಕೆಯ ಪ್ರತಿಮೆ. ನಂಬಿಕೆಯ ಪ್ರತಿಮೆಯು ವಿಶ್ವದ ಅತಿ ಎತ್ತರದ ಶಿವನ ಪ್ರತಿಮೆಯಾಗಿದೆ. ಇದರ ಎತ್ತರ 107 ಮೀಟರ್ ಅಂದರೆ 351 ಅಡಿ ಇದೆ. ಇದನ್ನು 2020ರಲ್ಲಿ ಪ್ರಾರಂಭಿಸಲಾಯಿತು ಮತ್ತು ಇದು ಭಾರತದ ರಾಜಸ್ಥಾನದಲ್ಲಿದೆ. 597 ಅಡಿ ಎತ್ತರದ ವಿಶ್ವದ ಅತಿ ಎತ್ತರದ ಪ್ರತಿಮೆಯಾದ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಏಕತೆಯ ಪ್ರತಿಮೆಯ ಅನಾವರಣಗೊಂಡ ನಂತರ ಭಾರತವು ರಾಜಸ್ಥಾನದಲ್ಲಿ ಈ ಬಾರಿ ಶಿವನ ಮತ್ತೊಂದು ಬೃಹತ್ ಪ್ರತಿಮೆಯನ್ನು ಪಡೆಯಲು ನಿರ್ಧರಿಸಲಾಗಿದೆ. ಶಿವನ ಪ್ರತಿಮೆಯು ಮುಕ್ತಾಯದ ಹಂತದಲ್ಲಿದೆ ಮತ್ತು ಈ ವರ್ಷ ಆಗಸ್ಟ್ನಲ್ಲಿ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ರಾಜಸ್ಥಾನದ ನಾಥದ್ವಾರದಲ್ಲಿರುವ ಗಣೇಶ್ ಟೆಕ್ರಿಯಲ್ಲಿ ಸ್ಥಾಪಿಸಲಾದ ನಂಬಿಕೆಯ ಪ್ರತಿಮೆಯು 351 ಅಡಿ ಎತ್ತರವಿದೆ. ಪೂರ್ಣಗೊಂಡಾಗ ಶಿವಮೂರ್ತಿಯು ವಿಶ್ವದಲ್ಲೇ 4ನೇ ಅತಿ ಎತ್ತರದ ಪ್ರತಿಮೆಯಾಗಲಿದೆ. ಉಶಿಕು ಡೈಬುರ್ಸ್ ಇದು ಬುದ್ಧನ ಪ್ರತಿಮೆಯನ್ನು 1993ರಲ್ಲಿ ಜಪಾನ್ ಇರಾಬಾಕಿ ಪ್ರಿಫೆಕ್ಚರ್ನಲ್ಲಿ ರಚಿಸಲಾಗಿದೆ. ಇದರ ಎತ್ತರ 100 ಮೀಟರ್ ಅಂದರೆ 330 ಅಡಿ, ಜೊತೆಗೆ ಇದರ ಬೇಸ್ 120 ಮೀಟರ್ 390 ಅಡಿ ಇದೆ. 1993ರಿಂದ 2008ರವರೆಗೆ ಇದು ವಿಶ್ವದ ಅತಿ ಎತ್ತರದ ಪ್ರತಿಮೆಯಾಗಿತ್ತು. ಉಶಿಕು ಡುಬೈಕ್ಸು ಕೂಡ 1993ರಲ್ಲಿ ನಿರ್ಮಿಸಲಾದ ವಿಶ್ವದ ಅತಿ ಎತ್ತರದ ಸ್ಮಾರಕಗಳಲ್ಲಿ ಒಂದಾಗಿದೆ. ಈ ಭಗವಾನ್ ಬುದ್ಧನ ಪ್ರತಿಮೆಯು ಕಮಲದ ಪೀಠದ ಮೇಲೆ ನಿಂತಿದೆ. ಇದು 2018ರ ಹೊತ್ತಿಗೆ ವಿಶ್ವದ ಅಗ್ರ 5 ಎತ್ತರದ ಶಿಲ್ಪಗಳಲ್ಲಿ ಒಂದಾಗಿದೆ. ಪ್ರತಿಮೆಯನ್ನು ಕಂಚಿನಿಂದ ಮಾಡಲಾಗಿದ್ದು ಅಮಿತಾಭ ಬುದ್ಧನನ್ನು
ಚಿತ್ರಿಸಲಾಗಿದೆ. ಬೌದ್ಧ ಧರ್ಮದ ನಿಜವಾದ ಶುದ್ಧ ಭೂಮಿಯ ಶಾಲೆಯ ಸ್ಥಾಪಕ ಶಿನ್ಚಾನ್ ಅವರ ಜನ್ಮ ಸ್ಮಾರಕವಾಗಿ ಇದನ್ನು ರಚಿಸಲಾಗಿದೆ. ಬೌದ್ಧ ಧರ್ಮದ ನಿಜವಾದ ಶುದ್ಧ ಭೂಮಿ ಶಾಲೆಯ ಸ್ಥಾಪಕ ಶಿನಾನ್ ಅವರ ಜನ್ಮ ಸ್ಮಾರಕವಾಗಿ ಇದನ್ನು ರಚಿಸಲಾಗಿದೆ. ಸೆಂಡೈ ಡೈಕನೋನ್ ಈ ಪ್ರತಿಮೆಯ ಎತ್ತರವು 100 ಮೀಟರ್ ಅಂದರೆ 330 ಅಡಿ ಇದೆ. ಕಣ್ಣನ್ ಪ್ರತಿಮೆಯು 1991ರಿಂದ 1993ರವರೆಗೆ ವಿಶ್ವದಲ್ಲೇ ಅತಿ ದೊಡ್ಡದಾಗಿತ್ತು. ಇದು ಜಪಾನ್ನ ಮಿಯಾಯಿ ಪ್ರಿಫೆಕ್ಚರ್ನಲ್ಲಿದೆ. ಸೆಂಡೈ ಡೈಕನ್ನನ್ ಜಪಾನ್ನ ಸೆಂಡೈನಲ್ಲಿರುವ ಕಣ್ಣನ್ ರತ್ನವನ್ನು ಹೊಂದಿರುವ ನ್ಯೂರಿನ್ ಕಣ್ಣನ್ ರೂಪದ ಬೃಹತ್ ಪ್ರತಿಮೆಯಾಗಿದೆ. ಇದು ಜಪಾನ್ನ ಅತಿ ಎತ್ತರದ ದೇವಿಯ ಪ್ರತಿಮೆ ಮತ್ತು ವಿಶ್ವದ ಅಗ್ರ 6 ಎತ್ತರದ ಪ್ರತಿಮೆಗಳಲ್ಲಿ ಒಂದಾಗಿದೆ. ಈ ಪ್ರತಿಮೆಯ ನಿರ್ಮಾಣವು 1991ರಲ್ಲಿ ಪೂರ್ಣಗೊಂಡಿತ್ತು. ಗುಯಿಶನ್ ಗುವಾನಿನ್ ಈ ಪ್ರತಿಮೆಯ ಎತ್ತರವು 99 ಮೀಟರ್ ಅಂದರೆ 325 ಅಡಿ ಇದೆ. ಗಿಲ್ಚ್ ಕಂಚಿನ ಪ್ರತಿಮೆಯು 11 ತಲೆಗಳು ಮತ್ತು ಸಾವಿರಾರು ತೋಳುಗಳನ್ನು ಹೊಂದಿರುವ ಗುವಾಯಿನ್ ಇನ್ ಅನ್ನು ತೋರಿಸುತ್ತದೆ. ಚೀನಾದ ಹುವಾಯಿನ್ನಲ್ಲಿ ಎತ್ತರದ ಸ್ಮಾರಕವನ್ನು 2009ರಲ್ಲಿ ಅನಾವರಣಗೊಳಿಸಲಾಗಿತ್ತು. ಇದು ಚೀನಾದಲ್ಲಿ 7ನೇ ಅತಿ ದೊಡ್ಡ ಪ್ರತಿಮೆಯಾಗಿದೆ ಮತ್ತು ಗ್ರಹದ 6ನೇ ಅತಿ ಎತ್ತರದ ಪ್ರತಿಮೆಯಾಗಿದೆ. ಈ ಗಿಲ್ಟ್ ಕಂಚಿನ ವಿಗ್ರಹವು ಎಲ್ಲ ಬುದ್ಧರ ಸಹಾನುಭೂತಿಯನ್ನು ಸಾಕಾರಗೊಳಿಸುವ ಬೋಧಿಸತ್ವವನ್ನು ತೋರಿಸುತ್ತದೆ. 2009ರಲ್ಲಿ ಈ ಪ್ರತಿಮೆಯ ಕಟ್ಟಡವನ್ನು ಪೂರ್ಣಗೊಳಿಸಲು ನಿಂಗಾಯಿ ಕೌಂಟಿ ಸರ್ಕಾರವು ಸ್ಥಳೀಯ ವ್ಯಾಪಾರದ ಮತ್ತು ಧಾರ್ಮಿಕ ಸಂಸ್ಥೆಗಳ ನೆರವಿನಿಂದ 260 ಮಿಲಿಯನ್ ಯುವಾನ್ ಅನ್ನು ಹೂಡಿಕೆ ಮಾಡಿತ್ತು. ಥೈಲ್ಯಾಂಡ್ನ ಮಹಾಬುದ್ಧ ಬುದ್ಧನ ಈ ಕಾಂಕ್ರೀಟ್ ಪ್ರತಿಮೆಯನ್ನು ಚಿನ್ನದಲ್ಲಿ ಚಿತ್ರಿಸಲಾಗಿದೆ. ಇದು ಥೈಲ್ಯಾಂಡ್ನ ಆಂಥಾನ್ನಲ್ಲಿದೆ. ಇದು ಮೊದಲ ಬಾರಿಗೆ 2008ರಲ್ಲಿ ತನ್ನ ಬಾಗಿಲು ತೆರೆಯಿತು. ಥೈಲ್ಯಾಂಡ್ನ ಗ್ರೇಟ್ ಬುದ್ಧ, ದಿ ಬಿಗ್ ಬುದ್ಧ ಎಂದು ಸಹ ಕರೆಯಲಾಗುತ್ತದೆ. ಇದು ಥೈಲ್ಯಾಂಡ್ನ ಅತಿ ದೊಡ್ಡ ಪ್ರತಿಮೆಯಾಗಿದೆ. ಆಗ್ನೇಯ ಏಷ್ಯಾದಲ್ಲಿ 2ನೇ ಅತಿ ದೊಡ್ಡದು ಮತ್ತು ವಿಶ್ವದ 7ನೇ ಅತಿ ಎತ್ತರದ ಪ್ರತಿಮೆಯಾಗಿದೆ. ದೇವಾಲಯದ ಮೊದಲ ಸನ್ಯಾಸಿ ಮುಖ್ಯಸ್ಥರಾದ ಫ್ರಾಕು ವಿಬುಲ್ ಅರ್ಜರ್ ಕುನ್ ಅವರ ಆದೇಶದ ಮೇರೆಗೆ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ. ಈ ಪ್ರತಿಮೆಯ ಎತ್ತರವು 92 ಮೀಟರ್ ಅಂದರೆ 302 ಅಡಿ ಇದೆ. ಕಿಟಾನೋ ಮಿಯಾಕೋ ಪಾರ್ಕ್ನ ಡೈಕಣ್ಣನ್ ಇದು 1989ರಲ್ಲಿ ನಿರ್ಮಿಸಲಾದ ಪ್ರತಿಮೆಯಲ್ಲಿ ಕಣ್ಣನ್ ಅನ್ನು ತೋರಿಸಲಾಗಿದೆ. ಇದು ಜಪಾನ್ನ ಹೊಕ್ಕೈಡೋದಲ್ಲಿದೆ ಮತ್ತು 1989ರಿಂದ 1991ರವರೆಗೆ ವಿಶ್ವದ ಅತಿ ಎತ್ತರದ ಸ್ಮಾರಕವಾಗಿದೆ. ಎಲ್ಲರ ತಾಯಿ ಏಷ್ಯಾ ಟವರ್ ಆಫ್ ಪೀಸ್ ಇದು ಫಿಲಿಪೈನ್ನ ಅತಿ ಎತ್ತರದ ಪ್ರತಿಮೆ ಮತ್ತು ವರ್ಜಿನ್ ಮೇರಿಯ ವಿಶ್ವದ ಅತಿ ಎತ್ತರದ ಪ್ರತಿಮೆಯಾಗಿದೆ. 2021 ಕಿಟಾನೋ ಮಿಯಾಕೋ ಪಾರ್ಕ್ನಲ್ಲಿರುವ ಡೈಕಣ್ಣನ್ ಹೊಕ್ಕೈಡೋ ಕಣ್ಣನ್ ಮತ್ತು ಬೈಕು ಕಣ್ಣನ್ ಎಂದು ಕರೆಯುತ್ತಾರೆ. ಇದು ಜಪಾನ್ನ 3ನೇ ಅತಿ ಎತ್ತರದ ಸ್ಮಾರಕವಾಗಿದೆ ಮತ್ತು ಲಿಂಗ್ಶಾನ್ನಲ್ಲಿರುವ ಗ್ರ್ಯಾಂಡ್ ಬುದ್ಧನೊಂದಿಗೆ ಕಟ್ಟಲಾದ ವಿಶ್ವದ 9ನೇ ದೊಡ್ಡ ಸ್ಮಾರಕವಾಗಿದೆ. ಇದು 1989ರಲ್ಲಿ ಮೊದಲ ಬಾರಿಗೆ ತೆರೆದಾಗ ಇದು 88 ಮೀಟರ್ ಅಂದರೆ 289 ಅಡಿ ಎತ್ತರದ ವಿಶ್ವದ ಅತಿ ಎತ್ತರದ ಪ್ರತಿಮೆ ಎಂದು ಭಾವಿಸಲಾಗಿತ್ತು ಮತ್ತು ಇದು 1991ರವರೆಗೆ ಜಾಗತಿಕ ದಾಖಲೆಯನ್ನು ಹೊಂದಿತ್ತು. ದಿ ಮದರ್ ಲ್ಯಾಂಡ್ ಕಾಲ್ಸ್ 1967ರಲ್ಲಿ ಅನಾವರಣಗೊಂಡ ಇದು ಯುರೋಪಿನ ಅತಿ ಎತ್ತರದ ಪ್ರತಿಮೆಯಾಗಿದೆ. ಮದರ್ಲ್ಯಾಂಡ್ ಸ್ಮಾರಕವು ರಷ್ಯಾದ ವೋಲ್ಗಾರ್ಡ್ನಲ್ಲಿದೆ. ಇದು ಪೀಠಗಳಿಲ್ಲದ ವಿಶ್ವದ ಅತಿ ಎತ್ತರದ ಸ್ತ್ರೀ ಪ್ರತಿಮೆಯಾಗಿದೆ. ಮದರ್ಲ್ಯಾಂಡ್ ಕಾಲ್ಸ್ ವಿಶ್ವದ ಅತಿ ಎತ್ತರದ ಸ್ತ್ರೀ ಪ್ರತಿಮೆಯಾಗಿದೆ ಮತ್ತು 10 ಎತ್ತರದ ಶಿಲ್ಪಗಳಲ್ಲಿ ಒಂದಾಗಿದೆ. ಆಕ್ರಮಣಕಾರರನ್ನು ವಿರೋಧಿಸಲು ಮತ್ತು ಅವರ ಆಕ್ರಮಣವನ್ನು ಮುಂದುವರೆಸಲು ತನ್ನ ಮಕ್ಕಳನ್ನು ಒತ್ತಾಯಿಸುವ ಮಾತೃಭೂಮಿಯ ಸಾಂಕೇತಿಕ ನಿರೂಪಣೆಯಾಗಿದೆ. ಈ ಸ್ಮಾರಕವು ಇಂಜಿನಿಯರಿಂಗ್ನಲ್ಲಿ ವಿಸ್ಮಯಕಾರಿಯಾಗಿ ಜಟಿಲವಾಗಿದೆ, ಏಕೆಂದರೆ ಅದರ ವಿಶಿಷ್ಟವಾದ ನಿರ್ಮಾಣ ಬಲಗೈಯಲ್ಲಿ ಕತ್ತಿಯನ್ನು ಮೇಲಕ್ಕೆ ಎತ್ತಲಾಗಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ಎಡಗೈ ಯಾರನ್ನಾದರೂ ಸನ್ನೆ ಮಾಡಲು ಚಾಚಿದೆ.
ಈ ಪ್ರತಿಮೆಯ ಎತ್ತರವು 85 ಮೀಟರ್ ಅಂದರೆ 279 ಅಡಿ ಇದೆ. ಇದಾಗಿತ್ತು ಈ ವಿಡಿಯೋದ ವಿಶೇಷತೆ. ಇನ್ನು ಹಲವಾರು ವಿಡಿಯೋಗಳಿಗಾಗಿ ನಮ್ಮ ಕಥಾಪಯಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಧನ್ಯವಾದಗಳು.